ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಅಣ್ಣನ ಮನೆಗೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕ ಮತ್ತು ಅಣ್ಣನ ಮಕ್ಕಳೆಲ್ಲ ನಿನ್ನೆ ದಾವಣಗೆರೆಗೆ ಬಂದಿದ್ದರು. ಇನ್ನು ಪಾವನಿಗೂ ರಜಾ ಇತ್ತಲ್ವ, ನಾವು ಒಂದು 2 ದಿನ ಶಿವಮೊಗ್ಗದಲ್ಲಿ ಇದ್ದು ಬರ್ಬೋದು ಅಂಥೇಳಿ ಹೊರಟಿದ್ವಿ. ನಾ ಮಧ್ಯಾಹ್ನ ಮನೆಯಿಂದ ಬಿಟ್ಟಿದ್ದಲ್ವ, ಹಶ್ವಾಗ್ತಿದೆ ಅಂಥೇಳಿ ಗುಂಡ ಹಾಳಕ್ಕೆ ಸ್ಟಾರ್ಟ್ ಮಾಡಿದ್ದ, ಏನಾದರೂ ಕೊಡಿಸಿ ನನಗೆ ಅಂಥೇಳಿ. ಇನ್ನು ಅಲ್ಲೇ ಬೇಕ್ರಿಲಿ ಸ್ವಲ್ಪ ತಿಂಡಿಗಳನ್ನ ತೊಗೊಂಡು ತಿಂದ್ಕೊಂಡು ಹಾಗೆ ಮಾತಾಡಿಕೊಂಡು ಶಿವಮೊಗ್ಗಕ್ಕೆ ತಲುಪಿದ್ವಿ. ಅಷ್ಟರಲ್ಲಿ ಸಂಜೆನೇ ಆಗಿಬಿಟ್ಟಿತ್ತಲ್ವ, ಇನ್ನೇನು ಊಟ ಮಾಡೋದು ಅಂಥೇಳಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬಿಡೋಣ ಮನೆಗೆ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲಂತೂ ಮನೆಗೆ ಹೋಗಿ ಅಡುಗೆನೇ ಮಾಡಿ ತಿನ್ಕೊಂಬಿಡ್ಬೋದಿತ್ತು, ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ. ಅವನಿಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ, ಇಷ್ಟೋ ತನಕ ಆದರೂ ತಂದು ಕೊಡಲಿಲ್ಲ ಅಂಥೇಳಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ಲು. ಹಾಗೂ ಒಂದು ಅರ್ಧ ಗಂಟೆ ಬಿಟ್ಟು ತಂದು ಕೊಟ್ಟರು. ತಿನ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಮನೇಲಿ ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು ಅಂಥೇಳಿ ನಾನು ಅಕ್ಕ ಹೋಗಿ ತರಕಾರಿ ತೊಗೊಂಬಂದ್ವಿ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಮನೆಗೆ ಬಂದು ನೋಡಿದರೆ 4 ಜನ ಮನೇಲಿಲ್ಲ, ಪಾರ್ಕಿಗೆ ಆಟ ಆಡೋಕ್ಕೆ ಹೋಗಿಬಿಟ್ಟಿದ್ರು. ಹಾಗೆ ನಾನು ಅಕ್ಕ ಪಾರ್ಕಿಗೆ ಹೋಗಿ ಸ್ವಲ್ಪ ಅವ್ರನ್ನೂ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಅಡುಗೆಗೆ ಅಕ್ಕ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿದರು. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು.